ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ ಕೆಲವರಿಗೆ RSS ಅಂದರೆ ಸಾಕು ಮೈಯೆಲ್ಲ ಉರಿದು ಹೋಗುತ್ತೆ. ಸುಮ್ಮನೆ ಕೂತ್ರು ಎದ್ರು ನಿಂತರು RSS ಅನ್ನು ಬ್ಯಾನ್ ಮಾಡ್ತೀವಿ, RSS ದೇಶದ್ರೋಹಿ ಸಂಘಟನೆ ಅಂತ ಮೀಡಿಯಾ ಮುಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಾಡ್ತಿರ್ತಾರೆ. ಇಂಥವರೆಲ್ಲ AC ರೂಮ್ನಲ್ಲಿ ಕೂತು ಟ್ವೀಟ್ ಮಾಡ್ತಾ RSS ಅನ್ನು ಟೀಕಿಸುತ್ತಿರುವ ಬರದಲ್ಲೇ ಪಕ್ಕದ ಕೇರಳದಲ್ಲಿ ಸಂಭವಿಸಿದ ಭೀಕರ ಭೂಕುಸಿತಕ್ಕೆ ಅಲ್ಲಿಯ ಜನರ ಜೀವವನ್ನು ಉಳಿಸಲು ಮೊದಲು ಓಡಿ ಹೋಗಿದ್ದೆ ಇದೇ RSS ಸ್ವಯಂ ಸೇವಕರು. ಕೆಲವರಿಗೆ ಬರೀ ಟೀಕೆ ಮಾಡೋದಷ್ಟೇ ಗೊತ್ತು, ಆದರೆ RSS ಸ್ವಯಂ ಸೇವಕರಿಗೆ ದೇಶ ಸೇವೆ ಮಾಡೋದು ಗೊತ್ತು ಅನ್ನೋದನ್ನು ಸೈಲೆಂಟಾಗಿ ಮತ್ತೊಮ್ಮೆ ಪ್ರೂವ್ ಮಾಡಿದೆ RSS. ಕೇರಳದ ವಯನಾಡಿನಲ್ಲಿ ಇತ್ತೀಚೆಗೆ ಸಂಭವಿಸಿದ ಪ್ರಕೃತಿ ವಿಕೋಪ ಇಡೀ ದೇಶವನ್ನೇ ಬೆಚ್ಚಿಬಿಡಿಸಿದೆ. ಈ ಪ್ರಕೃತಿ ವಿಕೋಪ ಹಳ್ಳಿಗಳನ್ನೇ ನುಂಗಿ ಹಾಕಿದಾಗ, ಪ್ರಾಣ ಉಳಿಸಿಕೊಳ್ಳಲು ಜನ ಚೀರಾಡುತ್ತಿದ್ದಾಗ ಅಲ್ಲಿಗೆ ಮಿಲಿಟರಿ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದು RSSನ ಸೇವಾ ವಿಭಾಗದ ಸೇವಾ ಭಾರತಿ. ದುರಂತ ಸಂಭವಿಸಿದ ಕೆಲವೇ ಗಂಟೆಗಳಲ್ಲಿ ನೂರಾರು ಸ್ವಯಂ ಸೇವಕರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಕೆಸರು, ಮಳೆ ಮತ್ತು ಕಡಿದಾಡದ ಬೆಟ್ಟಗಳ ನಡುವೆ ನುಗ್ಗಿ ಯಾರೋ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಕಾಯುತ್ತಿದ್ದ ನೂರಾರು ಜನರನ್ನು ರಕ್ಷಿಸಿದರು. ಅಲ್ಲಿ ಯಾವುದೇ ರಾಜಕೀಯ ಇರಲಿಲ್ಲ, ಯಾವುದೇ ಧರ್ಮದ ಭೇದವಿರಲಿಲ್ಲ. ಸಂಕಷ್ಟದಲ್ಲಿದ್ದ ಪ್ರತಿಯೊಬ್ಬ ಭಾರತೀಯನನ್ನು ತಾಯಿಯ ಮಗನಂತೆ ಕಾಪಾಡಿದ್ದು ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಟ್ವಿಟರ್ ವೀರರು ಒಂದಿಷ್ಟು ಇಲ್ಲಿ ಕಣ್ಣುಬಿಟ್ಟು ನೋಡಬೇಕು. ವಯನಾಡಿನಲ್ಲಿ RSS ಸ್ವಯಂ ಸೇವಕರು ಕೇವಲ ಫೋಟೋಶೂಟ್ಗಾಗಿ ನಿಂತಿದ್ದಲ್ಲ, ಮೊದಲನೇದಾಗಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ನೂರಾರು ಜನರನ್ನು ಸುರಕ್ಷಿತವಾಗಿ ಹೊರತೆಗೆದಿದ್ದು, ಮೃತಪಟ್ಟವರ ದೇಹಗಳನ್ನು ಗೌರವಯುತವಾಗಿ ತಂದು ಅವರ ಧರ್ಮದ ಆಚರಣೆಯಂತೆಯೇ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಹಗಲಿರುಳು ಶ್ರಮಿಸಿದ್ರು. ಎರಡನೇದಾಗಿ ನಿರಾಶ್ರಿತರಾದ ಸಾವಿರಾರು ಜನರಿಗೆ 3 ಹೊತ್ತು ಬಿಸಿ ಬಿಸಿ ಊಟ ನೀಡುವುದಕ್ಕೆ ಬೃಹತ್ ಅಡುಗೆ ಕೇಂದ್ರಗಳನ್ನು ತೆರೆದ್ರು RSS ಸ್ವಯಂ ಸೇವಕರು. ಮೂರನೇದಾಗಿ ಬಟ್ಟೆ, ಕಂಬಳಿ, ಔಷಧ ಮತ್ತು ಪುಟ್ಟ ಕಂದಮ್ಮಗಳಿಗೆ ಬೇಕಾದ ಹಾಲಿನ ಪುಡಿಗಳನ್ನು ಒಳಗೊಂಡ ತುರ್ತು ಕಿಟ್ಗಳನ್ನು ಮನೆ ಮನೆಗೆ ತಲುಪಿಸುತ್ತಿದ್ದಾರೆ. ಸೇವಾ ಭಾರತೀಯ ಸ್ವಂತ ಆಂಬ್ಯುಲೆನ್ಸ್ಗಳು ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಲು 24 ಗಂಟೆಯೂ ರಸ್ತೆಗಿಳಿದಿವೆ. ನಾವಿಲ್ಲಿ ಒಂದು ಗಮನಿಸಬೇಕು, ಇಂತಹ ಮಹಾ ವಿಪತ್ತಿನ ಸಮಯದಲ್ಲಿ RSS ಸ್ವಯಂ ಸೇವಕರು ರಾಜಕೀಯವನ್ನು ಬದಿಗಿಟ್ಟು ಅಲ್ಲಿನ ಸರ್ಕಾರದ ಆಡಳಿತ ಯಂತ್ರದ ಜೊತೆಗೂಡಿ ಕೆಲಸ ಮಾಡ್ತಿದ್ದಾರೆ. ಇದನ್ನೇ ಕರೆಯೋದು ನಿಜವಾದ ದೇಶಭಕ್ತಿ ಮತ್ತು ನಿಜವಾದ ಸಂಸ್ಕಾರ ಅಂತ. ದೇಶದಲ್ಲಿ ಪ್ರವಾಹ ಬರಲಿ, ಭೂಕಂಪವಾಗಲಿ, ಕೊರೋನಾ ಮಹಾಮಾರಿ ಬಂದ ಸಂದರ್ಭವೇ ಇರಲಿ, ಜನ ಸಂಕಷ್ಟದಲ್ಲಿದ್ದಾಗ ಮೊದಲು ಓಡಿ ಬರೋದೇ ಇದೇ RSS ಸಂಘಟನೆಯ ಜನಗಳು. ರಾಜಕಾರಣಿಗಳು ಚುನಾವಣೆ ಮುಗಿದ ಮೇಲೆ ಕಾಣೆಯಾಗುತ್ತಾರೆ, ಆದರೆ RSS ಸ್ವಯಂ ಸೇವಕರು ದೇಶದ ಕಾವಲುಗಾರರಾಗಿ ಸದಾ ಜನರ ಜೊತೆಗಿರ್ತಾರೆ. ಕೊನೆಯದಾಗಿ ಹೇಳಬೇಕಾಗಿರೋದು ಇಷ್ಟೇ, ಅಧಿಕಾರ ಬರುತ್ತದೆ ಹೋಗುತ್ತದೆ, ರಾಜಕೀಯ ಸದ್ದುಗದ್ದಲಗಳು ಇವತ್ತು ಇರುತ್ತೆ, ನಾಳೆ ಮಾಯವಾಗುತ್ತೆ. RSS ಅನ್ನು ಮುಗಿಸ್ತೀವಿ, RSS ಅನ್ನು ರಿಜಿಸ್ಟರ್ ಮಾಡಿಸ್ತೀವಿ ಅನ್ನೋ ಟೀಕೆಗಳು ಇತಿಹಾಸದ ಪುಟಗಳಲ್ಲಿ ಧೂಳು ಹಿಡಿತವೆ. ಆದರೆ ದೇಶದ ಕಷ್ಟ ಕಾಲದಲ್ಲಿ ಸಂಘಟನೆಯ ಸ್ವಯಂ ಸೇವಕರು ಮಾಡಿದ ನಿಸ್ವಾರ್ಥ ಸೇವೆ ಸದಾ ಜನರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಉಳಿಯುತ್ತದೆ. ಯಾಕಂದರೆ ಟೀಕೆಗಳು ಸಾಯುತ್ತವೆ, ನಿಸ್ವಾರ್ಥವಾಗಿ ಮಾಡಿದ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ. ಜೈ ಹಿಂದ್, ಜೈ ಕರ್ನಾಟಕ.